ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ತುಳಸಿಯೊಂದಿಗೆ ನೀವು ಮನೆಯಲ್ಲಿ ಈ ಮೇಲಿನ 3 ಗಿಡಗಳನ್ನು ನೆಡುವುದರಿಂದ ಶನಿ, ಲಕ್ಷ್ಮಿ, ವಿಷ್ಣು ಮತ್ತು ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಾ. ತುಳಸಿಯೊಂದಿಗೆ ನೀವು ಈ 3 ಗಿಡಗಳನ್ನು ನೆಡುವುದರಿಂದ ಮಂಗಳಕರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಾ. ಇದು ಕುಟುಂಬದಲ್ಲಿ ಶಾಂತಿ, ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಹಿಂದೂ ಧರ್ಮದಲ್ಲಿ ತುಳಸಿಯದ್ದು ದೇವರ ಸ್ಥಾನ. ಮನೆಯ ಅಂಗಳದಲ್ಲಿ ತುಳಸಿಯನ್ನು ಇಟ್ಟುಕೊಳ್ಳುವುದರಿಂದ ಅಥವಾ ತುಳಸಿಯನ್ನು ಪೂಜಿಸುವುದರಿಂದ ಎಂದಿಗೂ ಆ ಮನೆಯ ಸದಸ್ಯ ಬಡತನವನ್ನಾಗಲಿ ಹಣದ ಸಮಸ್ಯೆಯನ್ನಾಗಲಿ ಅನುಭವಿಸುವುದಿಲ್ಲ. ತುಳಸಿಯಲ್ಲಿ ಲಕ್ಷ್ಮೀ ನಾರಾಯಣರು ನೆಲೆಸಿರುವುದರಿಂದ ಅದರಿಂದ ನಮಗೆ ಪ್ರಯೋಜನ ದೊರೆಯುತ್ತದೆಯೇ ಹೊರತು ನಷ್ಟವಂತೂ ಆಗುವುದಿಲ್ಲ. ಮನೆಯಲ್ಲಿ ತುಳಸಿ ಗಿಡ ನೆಡುವುದರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ತುಳಸಿಯನ್ನು ಮಾತ್ರವಲ್ಲ, ತುಳಸಿಯೊಂದಿಗೆ ಈ ಗಿಡವನ್ನು ಮನೆಯಲ್ಲಿ ನೆಡುವುದು ಅತ್ಯಂತ ಮಂಗಳಕರ. ತುಳಸಿ ಗಿಡದೊಂದಿಗೆ ನಾವು ಯಾವೆಲ್ಲ ಗಿಡಗಳನ್ನು ನೆಡಬೇಕು ಎಂಬುದನ್ನು ತಿಳಿಯೋಣ. ಮೊದಲಿಗೆ ಬಾಳೆ ಗಿಡ. ಗುರುವಾರವು ಗುರು ಬೃಹಸ್ಪತಿ ಮತ್ತು ವಿಷ್ಣುವಿನ ದಿನ. ಈ ದಿನ ಬಾಳೆ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಹೆಚ್ಚಾಗಿ ಋಣಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಬಾಳೆ ಗಿಡದಲ್ಲಿ ಭಗವಾನ್ ವಿಷ್ಣು ನೆಲೆಸಿದ್ದಾನೆ ಎಂದು ಹೇಳಲಾಗಿದೆ. ಗುರುವಾರದ ದಿನದಂದು ನೀವು ಬಾಳೆ ಗಿಡವನ್ನು ಪೂಜಿಸುವುದರಿಂದ ಸಾಕ್ಷಾತ್ ಶ್ರೀ ಹರಿಯನ್ನೇ ಪೂಜಿಸಿದಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ. ಶಾಸ್ತ್ರದ ಪ್ರಕಾರ ತುಳಸಿ ಗಿಡದೊಂದಿಗೆ ಬಾಳೆ ಗಿಡವನ್ನು ನೆಡುವುದರಿಂದ ಹಣದ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಕಂಡುಕೊಳ್ಳುತ್ತೀರಿ. ಬಾಳೆ ಗಿಡವನ್ನು ಯಾವಾಗಲೂ ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಬಲಭಾಗದಲ್ಲಿ ನೆಡಬೇಕು ಹಾಗೂ ತುಳಸಿಯನ್ನು ಎಡಭಾಗದಲ್ಲಿ ನೆಡಬೇಕು. ಎರಡನೆಯದು ಶಾಮಿ ಗಿಡ. ತುಳಸಿ ಗಿಡದೊಂದಿಗೆ ನೀವು ಬಾಳೆ ಗಿಡವನ್ನು ನೆಡುವುದರಿಂದ ಶ್ರೀಹರಿಯ ಆಶೀರ್ವಾದವನ್ನು ಪಡೆದುಕೊಂಡರೆ, ಶಾಮಿ ಗಿಡವನ್ನು ನೆಡುವುದರಿಂದ ಶನಿ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ. ತುಳಸಿಯೊಂದಿಗೆ ಶಾಮಿ ಗಿಡವನ್ನು ನೆಡುವುದು ಅತ್ಯಂತ ಶುಭ ಹಾಗೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದರೆ ನೀವು ಶಾಮಿ ಗಿಡವನ್ನು ಶನಿವಾರದಂದು ವಿಶೇಷವಾಗಿ ಪೂಜಿಸಬೇಕು. ಈ ದಿನ ತುಳಸಿಯನ್ನು ಪೂಜಿಸಬೇಕು. ಇದು ನಿಮಗೆ ಶನಿ ಮತ್ತು ಲಕ್ಷ್ಮಿಯ ಕೃಪೆಯನ್ನು ನೀಡುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಾಮಿ ಗಿಡವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ತುಳಸಿಯ ಜೊತೆಗೆ ಶಾಮಿ ಗಿಡವನ್ನು ನೆಟ್ಟರೆ ಮನೆಯಲ್ಲಿ ಸುಖ ಶಾಂತಿ ಹೆಚ್ಚಾಗುತ್ತದೆ ಎಂಬುವ ನಂಬಿಕೆ ಇದೆ. ಇನ್ನು ಮೂರನೆಯದಾಗಿ ಕಪ್ಪು ಧಾತುರ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಪ್ಪು ಧಾತುರವು ಭಗವಾನ್ ಶಿವನ ವಾಸಸ್ಥಾನವಾಗಿದೆ. ಈ ಕಾರಣಕ್ಕಾಗಿ ನಾವು ಮನೆಯಲ್ಲಿ ಕಪ್ಪು ಧಾತುರರಾದ ಗಿಡವನ್ನು ನೆಡಬೇಕು. ಮನೆಯಲ್ಲಿ ಕಪ್ಪು ಧಾತುರವನ್ನು ನೆಡುವುದರಿಂದ ಜೀವನದಲ್ಲಿ ನೆಮ್ಮದಿಯನ್ನು ಪಡೆದುಕೊಳ್ಳುತ್ತೀರಿ. ಅದರಲ್ಲೂ ನೀವು ತುಳಸಿಯೊಂದಿಗೆ ಕಪ್ಪು ಧಾತುರ ಗಿಡವನ್ನು ನೆಡುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಧಾರ್ಮಿಕ ನಂಬಿಕೆಗಳಲ್ಲಿ ಇದನ್ನು ಅತ್ಯಂತ ಮಂಗಳಕರ ಸಸ್ಯವೆಂದು ಹೇಳಲಾಗಿದೆ.